कर्पूरगौरं करुणावतारं संसारसारं भुजगेन्द्रहारं सदा वसन्तं हृदयारविन्दे भवं भवानी ಸಹಿತಂ ನಮಾಮಿ. ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ಶಿವ ಮಹಾಪುರಾಣದ 5ನೇ ಅಧ್ಯಾಯವನ್ನು ಹೇಳ್ತಾ ಇದ್ದೇನೆ. 5ನೇ ಅಧ್ಯಾಯದ ಹೆಸರು ಶಿವದೇವರ ಲಿಂಗ ಹಾಗೆಯೇ ಶಿವ ವಿಗ್ರಹದ ಪೂಜೆಯ ರಹಸ್ಯ ಹಾಗೆಯೇ ಮಹತ್ವದ ವರ್ಣನೆ ಎಂಬುದಾಗಿ. ಅಧ್ಯಾಯವನ್ನು ಪ್ರಾರಂಭ ಮಾಡ್ತಾ ಸೂತರು ಹೇಳ್ತಾರೆ, ಹೇ ಶೌನಕರೇ, ಯಾರು ಶ್ರವಣ, ಕೀರ್ತನ ಮತ್ತು ಮನನ ಈ 3 ಸಾಧನಗಳ ಅನುಷ್ಠಾನವನ್ನು ಮಾಡಲು ಅಸಮರ್ಥರಾಗುವರೋ ಅಂತಹವರು ಶಿವದೇವರ ಲಿಂಗ ಹಾಗೆಯೇ ಮೂರ್ತಿಯ ಸ್ಥಾಪನೆಯನ್ನು ಮಾಡಿ ಅದರ ಪೂಜೆಯನ್ನು ಮಾಡಿದಲ್ಲಿ ಸಂಸಾರ ಸಾಗರದಿಂದ ದಾಟುವುದಕ್ಕೆ ಸಾಧ್ಯವಾಗ್ತದೆ ಅಂತ ಮುಂದೆ ಹೇಳ್ತಾರೆ. ಛಲವನ್ನ ಕಪಟವನ್ನ ಮಾಡದೆ, ಮೋಸವನ್ನ ಮಾಡದೆ, ದುಡಿದಂತಹ ದುಡ್ಡಿನಲ್ಲಿ ತನ್ನ ಶಕ್ತಿಯನುಸಾರ ಧನವನ್ನು ತೆಗೆದುಕೊಂಡು ಅದನ್ನ ಶಿವಲಿಂಗ ಅಥವಾ ಶಿವಮೂರ್ತಿಯ ಸೇವೆಗಾಗಿ ಅರ್ಪಿಸಿಕೊಳ್ಳಬೇಕು. ಜೊತೆಗೆ ನಿರಂತರವಾಗಿ ಆ ಶಿವಲಿಂಗದ ಹಾಗೆಯೇ ಮೂರ್ತಿಯ ಪೂಜೆಯನ್ನ ಮಾಡಬೇಕು. ಅದಕ್ಕಾಗಿ ಭಕ್ತಿ ಭಾವದಿಂದ ಮಂಟಪ, ಗೋಪುರ, ತೀರ್ಥ, ಮಠ ಹಾಗೆಯೇ ಕ್ಷೇತ್ರದ ಸ್ಥಾಪನೆಯನ್ನ ಮಾಡಿ ಉತ್ಸವವನ್ನು ಆಚರಿಸಿ ವಸ್ತ್ರ, ಗಂಧ, ಪುಷ್ಪ, ಧೂಪ, ದೀಪ ಹಾಗೆಯೇ ವಿಶೇಷ ಭಕ್ಷ್ಯಗಳನ್ನ ಅನ್ನವನ್ನ ನೈವೇದ್ಯಕ್ಕಾಗಿ ಅರ್ಪಿಸಿ ಛತ್ರಿ, ಧ್ವಜ, ವ್ಯಜನ, ಚಾಮರ, ಅನ್ಯ ಅಂಗಗಳ ಸಹಿತ ರಾಜೋಪಚಾರದ ಎಲ್ಲ ವಸ್ತುಗಳನ್ನು ಶಿವಲಿಂಗ ಹಾಗೆಯೇ ಶಿವಮೂರ್ತಿಗೆ ಅರ್ಪಿಸಿ ಪ್ರದಕ್ಷಿಣೆ, ನಮಸ್ಕಾರ ಹಾಗೂ ಯಥಾಶಕ್ತಿ ಜಪವನ್ನು ಮಾಡಬೇಕು. ಆವಾಹನೆಯಿಂದ ವಿಸರ್ಜನೆಯವರೆಗಿನ ಎಲ್ಲ ಕೆಲಸಗಳು ಪ್ರತಿದಿನ ಭಕ್ತಿಭಾವದಿಂದ ಸಂಪನ್ನವಾಗಬೇಕು. ಈ ರೀತಿಯಾಗಿ ಶಿವಲಿಂಗ ಅಥವಾ ಶಿವಮೂರ್ತಿಯಲ್ಲಿ ಶಂಕರ ದೇವರ ಪೂಜೆಯನ್ನು ಮಾಡುವ ಮನುಷ್ಯ ಶ್ರವಣವೇ ಮುಂತಾದ ಸಾಧನಗಳ ಅನುಷ್ಠಾನವನ್ನು ಮಾಡದೇ ಇದ್ದರೂ ಕೂಡ ಶಿವದೇವರ ಪ್ರಸನ್ನತೆಯಿಂದ ಸಿದ್ಧಿಯನ್ನ ಹೊಂದುವನು. ಹಿಂದಿನ ಕೆಲವರು ಮಹಾತ್ಮ ಪುರುಷರು ಶಿವಲಿಂಗ ಹಾಗೂ ಶಿವಮೂರ್ತಿಯ ಪೂಜೆ ಮಾಡುವುದರಿಂದ ಭವಬಂಧನದಿಂದ ಮುಕ್ತರಾಗಿರುವರು ಅಂತ ಸೂತರು ಹೇಳ್ತಾರೆ. ಋಷಿಗಣ ಈ ರೀತಿಯಾಗಿ ಸೂತರಿಗೆ ಪ್ರಶ್ನೆಯನ್ನ ಕೇಳ್ತಾರೆ. ಮೂರ್ತಿಗಳಲ್ಲೇ ಎಲ್ಲ ಕಡೆ ದೇವತೆಗಳ ಪೂಜೆ ನಡೀತದೆ, ಆದರೆ ಶಿವದೇವರ ಪೂಜೆ ಎಲ್ಲ ಕಡೆ ಮೂರ್ತಿ ಮತ್ತು ಶಿವಲಿಂಗಗಳಲ್ಲಿ ಯಾಕೆ ನಡೀತದೆ ಅಂತ. ಆಗ ಸೂತ ಪುರಾಣಿಕರು ಹೇಳ್ತಾರೆ, ಹೇ ಮುನೀಶ್ವರರೇ, ನಿಮ್ಮ ಪ್ರಶ್ನೆಯು ತುಂಬಾ ಪವಿತ್ರ ಹಾಗೆಯೇ ಅದ್ಭುತವಾಗಿದೆ. ಈ ವಿಷಯದಲ್ಲಿ ಮಹಾದೇವನೇ ವಕ್ತನಾಗುವಂತಹ ಸಾಧ್ಯತೆ ಜಾಸ್ತಿ ಇದೆ, ಅಥವಾ ಮಹಾದೇವನೇ ಈ ವಿಷಯವನ್ನ ಹೇಳಿದಲ್ಲಿ ಅದು ತುಂಬಾ ಸರಿಯಾದದ್ದು. ಬೇರೆ ಯಾವ ಪುರುಷನೂ ಕೂಡ ಇದರ ಯಥಾರ್ಥ ಪ್ರತಿಪಾದನೆಯನ್ನ ಮಾಡಲು ಸಾಧ್ಯ ಇಲ್ಲ. ಈ ವಿಷಯದಲ್ಲಿ ಶಿವದೇವರು ಏನೇನು ಹೇಳಿದ್ದಾರೋ ಮತ್ತು ನಾನು ಅದನ್ನು ಗುರುಗಳ ಮುಖದಿಂದ ಯಾವ ರೀತಿ ಕೇಳಿದ್ದೇನೋ ಅದೇ ರೀತಿ ಕ್ರಮವಾಗಿ ವರ್ಣನೆಯನ್ನ ಮಾಡ್ತೇನೆ. ಶಿವನೊಬ್ಬನೇ ಬ್ರಹ್ಮರೂಪರಾದ್ದರಿಂದ ನಿಷ್ಕಲ ನಿರಾಕಾರರೆಂದು ಕರೆಯಲ್ಪಡ್ತಾರೆ. ರೂಪವಂತರಾದ್ದರಿಂದ ಅವರನ್ನ ಸಕಲ ಎಂಬುದಾಗಿ ಕೂಡ ಕರೆಯುವರು. ಆದ್ದರಿಂದ ಅವರು ಸಕಲ ಹಾಗೆ ನಿಷ್ಕಲ ಎರಡೂ ಆಗಿರ್ತಾರೆ. ಶಿವದೇವರು ನಿಷ್ಕಲ ನಿರಾಕಾರ ಆಗಿರುವುದರಿಂದಲೇ ಅವರ ಪೂಜೆಯ ಆಧಾರಭೂತವಾದ ಲಿಂಗವೂ ಕೂಡ ನಿರಾಕಾರವಾಗಿದೆ. ಅರ್ಥಾತ್ ಶಿವಲಿಂಗವು ಶಿವದೇವರ ನಿರಾಕಾರ ಸ್ವರೂಪದ ಪ್ರತೀಕವಾಗಿದೆ. ಇದೇ ರೀತಿ ಶಿವದೇವರು ಸಕಲ ಅಥವಾ ಸಾಕಾರದ ಕಾರಣದಿಂದ ಅವರ ಪೂಜೆಗೆ ಆಧಾರಭೂತವಾದ ವಿಗ್ರಹ ಸಾಕಾರವಾಗಿದೆ. ಅರ್ಥಾತ್ ಶಿವದೇವರ ಸಾಕಾರ ವಿಗ್ರಹ ಅವರ ಸಾಕಾರ ಸ್ವರೂಪದ ಪ್ರತೀಕವಾಗಿದೆ. ಸಕಲ ಅಂದರೆ ಸಮಸ್ತ ಅಂಗ ಆಕಾರ ಸಹಿತ ಸಾಕಾರ ಮತ್ತು ಅಕಲ ಅಂದರೆ ಅಂಗ ಆಕಾರ ರಹಿತ ನಿರಾಕಾರ ರೂಪ. ಆದ್ದರಿಂದಲೇ ಬ್ರಹ್ಮ ಶಬ್ದದಿಂದ ಶಿವದೇವರು ಕರೆಯಲ್ಪಡ್ತಾರೆ. ಇದೇ ಕಾರಣದಿಂದ ಎಲ್ಲರೂ ಶಿವಲಿಂಗ ನಿರಾಕಾರ ಮತ್ತು ಮೂರ್ತಿ ಸಾಕಾರ ಎರಡರಲ್ಲೂ ಭಗವಂತ ಶಿವನ ಪೂಜೆಯನ್ನು ಮಾಡ್ತಾರೆ. ಶಿವನಿಂದ ಭಿನ್ನವಾದಂತಹ ಯಾವ ದೇವತೆಗಳು ಇದ್ದಾರೋ ಅವರು ಸಾಕ್ಷಾತ್ ಬ್ರಹ್ಮರಲ್ಲದ ಕಾರಣ ಅವರಿಗಾಗಿ ನಿರಾಕಾರ ಲಿಂಗ ಉಪಲಬ್ಧವಿಲ್ಲ. ಆದ್ದರಿಂದ ಬ್ರಹ್ಮಾದಿ ದೇವತೆಗಳು ನಿಷ್ಕಲ ಲಿಂಗ ರೂಪದಲ್ಲಿ ಪೂಜಿಸಲ್ಪಡುವುದಿಲ್ಲ. ಸಗುಣ ಮಾತ್ರ ಆಗಿರುವುದರಿಂದ ಅವರು ಮೂರ್ತಿ ಮಾತ್ರ ರೂಪದಲ್ಲಿ ಪೂಜಿಸಲ್ಪಡುವರು. ಶಂಕರ ಭಗವಾನರನ್ನ ಹೊರತುಪಡಿಸಿ ಅನ್ಯ ದೇವತೆಗಳ ಜೀವತ್ವ ಹಾಗೂ ಸದಾಶಿವನ ಬ್ರಹ್ಮತ್ವವು ವೇದಗಳ ಸಾರಭೂತ ಉಪನಿಷತ್ತುಗಳಿಂದ ಸಿದ್ಧವಾಗುತ್ತದೆ. ಅದೇ ರೀತಿ ಓಂಕಾರದ ತತ್ವರೂಪದಲ್ಲಿ ಭಗವಂತ ಶಿವನ ಪ್ರತಿಪಾದನೆಯನ್ನ ಮಾಡಲಾಗಿದೆ. ಇದೇ ರೀತಿ ಪೂರ್ವದಲ್ಲಿ ಮಂದರಾಚಲ ಪರ್ವತದಲ್ಲಿ ಜ್ಞಾನವಂತರಾದಂತಹ ಬ್ರಹ್ಮಪುತ್ರ ಸನತ್ ಕುಮಾರರು ನಂದಿಕೇಶ್ವರರಲ್ಲಿ
ಪ್ರಶ್ನೆಯನ್ನ ಕೇಳಿದರು ಅಂತ ಸೂತ ಪುರಾಣಿಕರು ಇದರ ಸಂಬಂಧವಾಗಿ ವಿವರಣೆಯನ್ನ ಋಷಿಗಣಕ್ಕೆ ಕೊಡ್ತಾ ಇದ್ದಾರೆ. ಮುಂದೆ ನೋಡ್ತಾ ಹೋಗೋಣ. ಸನತ್ ಕುಮಾರರು ಹೇಳಿದ್ರು, ಹೇ ಭಗವನ್, ಶಿವನನ್ನ ಬಿಟ್ಟು ಅವರ ವಶದಲ್ಲಿ ಇರುವಂತಹ ಯಾವ ಬೇರೆ ದೇವತೆಗಳು ಇರುವರೋ ಅವರ ಪೂಜೆಗೆಲ್ಲ ಎಲ್ಲ ಕಡೆ ಪ್ರಾಯಶಃ ಮೂರ್ತಿ ಮಾತ್ರ ಅಧಿಕ ಸಂಖ್ಯೆಗಳಲ್ಲಿ ಕಾಣಸಿಗ್ತದೆ ಹಾಗೂ ಕೇಳಲ್ಪಡ್ತಾ ಇದೆ. ಕೇವಲ ಭಗವಂತ ಶಿವನ ಪೂಜೆಯಲ್ಲಿ ಲಿಂಗ ಹಾಗೆ ಮೂರ್ತಿ ಇವೆರಡರನ್ನೂ ಕಾಣಬಹುದು. ಆದ್ದರಿಂದ ಹೇ ಕಲ್ಯಾಣಮಯ ನಂದಿಕೇಶ್ವರ, ಈ ವಿಷಯದಲ್ಲಿ ತತ್ವದ ವಿಷಯಗಳು ಇವೆಯೋ ಅವುಗಳನ್ನು ನನಗೆ ಅರ್ಥ ಆಗುವ ರೀತಿಯಲ್ಲಿ ಹೇಳಿ ಅಂತ ಸನತ್ ಕುಮಾರರು ಕೇಳ್ತಾರೆ. ಹೀಗೆ ಸನತ್ ಕುಮಾರರು ಕೇಳಿದಾಗ ನಂದಿಕೇಶ್ವರರು ಈ ರೀತಿಯಾಗಿ ಹೇಳ್ತಾರೆ, ಹೇ ನಿಷ್ಪಾಪ ಬ್ರಹ್ಮಕುಮಾರರೇ, ನಮ್ಮಂಥವರಿಂದ ಈ ರೀತಿಯ ಪ್ರಶ್ನೆಗಳಿಗೆ ಯಾವುದೇ ರೀತಿಯ ಉತ್ತರವನ್ನು ಕೊಡುವುದು ಅಸಾಧ್ಯ. ಯಾಕೆಂದರೆ ಇದು ಗೋಪನೀಯ ವಿಷಯ ಮತ್ತು ಲಿಂಗವು ಸಾಕ್ಷಾತ್ ಬ್ರಹ್ಮದ ಪ್ರತೀಕವಾಗಿದೆ. ಈ ವಿಷಯದಲ್ಲಿ ಭಗವಂತ ಶಿವನು ಏನೆಲ್ಲ ಹೇಳಿರುವನೋ ಅದನ್ನ ಶಿವಭಕ್ತರಾದ ನಿಮ್ಮೆದುರು ನಾನು ಹೇಳ್ತೇನೆ ಈಗ ಅಂತ ಹೇಳಿ ನಂದಿಕೇಶ್ವರರು ಮುಂದುವರಿಸ್ತಾ ಹೇಳ್ತಾರೆ, ಶಿವದೇವರು ಬ್ರಹ್ಮ ಸ್ವರೂಪರು, ಹಾಗೆಯೇ ನಿಷ್ಕಲ ಅಂದರೆ ನಿರಾಕಾರರು. ಆದ್ದರಿಂದ ಅವರ ಪೂಜೆಯಲ್ಲಿ ನಿಷ್ಕಲ ಲಿಂಗವನ್ನು ಉಪಯೋಗ ಮಾಡ್ತಾರೆ. ಸಂಪೂರ್ಣ ವೇದಗಳು ಇದನ್ನೇ ಹೇಳ್ತವೆ. ಅವರು ಸಕಲರೂ ಕೂಡ. ಈ ರೀತಿಯಾಗಿ ಅವರು ನಿರಾಕಾರರು ಹಾಗೂ ಸಾಕಾರರು ಎರಡೂ ಆಗಿರುವರು. ಶಂಕರರು ನಿಷ್ಕಲ ನಿರಾಕಾರರಾಗಿದ್ದು ಕಲೆಗಳಿಂದ ಕೂಡಿರುವವರು. ಆದ್ದರಿಂದ ಅವರ ಸಾಕಾರ ರೂಪದಲ್ಲಿ ಪ್ರತಿಮೆ ಅಥವಾ ಮೂರ್ತಿ ಪೂಜೆಯು ಲೋಕಸಮ್ಮತವು. ಶಂಕರರ ಹೊರತಾಗಿ ಅನ್ಯ ದೇವತೆಗಳಲ್ಲಿ ಜೀವತ್ವ ಹಾಗೆ ಸಗುಣತ್ವ ಇರುವ ಕಾರಣ ವೇದಗಳ ಮತಗಳಲ್ಲಿ ಅವರೆಲ್ಲರ ಮೂರ್ತಿ ಪೂಜೆ ಮಾನ್ಯವಾಗಿರುತ್ತದೆ. ಈ ರೀತಿಯಾಗಿ ಆ ದೇವತೆಗಳ ಆವಿರ್ಭಾವದ ಸಮಯದಲ್ಲಿ ಅವರೆಲ್ಲರ ಸಮಗ್ರ ಸಾಕಾರ ರೂಪ ಪ್ರಕಟವಾಗ್ತದೆ. ಸದಾ ಶಿವರ ದರ್ಶನದಿಂದ ಸಾಕಾರ ಹಾಗೆಯೇ ನಿರಾಕಾರ ಎರಡರ ಪ್ರಾಪ್ತಿಯೂ ಆಗ್ತದೆ. ಆಗ ಸನತ್ ಕುಮಾರರು ಈ ರೀತಿಯಾಗಿ ಹೇಳ್ತಾರೆ, ಹೇ ಮಹಾಭಗನೆ, ನೀವು ಭಗವಂತ ಶಿವ ಹಾಗೂ ದೇವತೆಗಳ ಪೂಜೆಗಳಲ್ಲಿ ಲಿಂಗ ಹಾಗೂ ಮೂರ್ತಿಯ ಯಾವ ರಹಸ್ಯ ಇದೆಯೋ ಅದನ್ನ ತಾವು ವಿಭಾಗ ಮಾಡಿ ಹೇಳಿದ್ದೀರಿ. ಅದು ಯಥಾರ್ಥವಾಗಿದೆ. ಆದ್ದರಿಂದ ಲಿಂಗ ಮತ್ತು ಮೂರ್ತಿಗಳ ಉತ್ಪತ್ತಿಯ ಉತ್ತಮ ವೃತ್ತಾಂತವು ಏನಿದೆಯೋ ಅದನ್ನ ನಾನು ಈಗ ಕೇಳಲು ಇಚ್ಛಿಸುವೆನು. ಹೇ ಯೋಗೀಂದ್ರ, ಲಿಂಗದ ಪ್ರಾಕಟ್ಯದ ರಹಸ್ಯವನ್ನ ಸೂಚಿಸುವ ಪ್ರಸಂಗವನ್ನ ನನಗೆ ಹೇಳಿ ಅಂತ ಸನತ್ ಕುಮಾರರು ನಂದಿಕೇಶ್ವರರಲ್ಲಿ ಕೇಳ್ತಾರೆ. ಆಗ ನಂದಿಕೇಶ್ವರ ಈ ರೀತಿಯಾಗಿ ಹೇಳ್ತಾರೆ, ಹೇ ವತ್ಸ, ನಿಮ್ಮ ಮೇಲಿನ ಪ್ರೀತಿಯಿಂದಾಗಿ ನಾನು ಯಥಾರ್ಥ ರೂಪದಲ್ಲಿ ವರ್ಣಿಸುವೆ, ಅದನ್ನ ನೀವೀಗ ಕೇಳಿರಿ ಅಂತ. ಲೋಕವಿಖ್ಯಾತ ಪೂರ್ವಕಲ್ಪದಲ್ಲಿ ಬಹಳ ದಿನಗಳು ಕಳೆದು ಹೋದ ಮೇಲೆ ಒಂದು ಸಮಯದಲ್ಲಿ ಮಹಾತ್ಮರಾದ ಬ್ರಹ್ಮ ಮತ್ತು ವಿಷ್ಣು ಪರಸ್ಪರ ಜಗಳವಾಡಲು ಪ್ರಾರಂಭಿಸ್ತಾರೆ. ಅವರಿಬ್ಬರ ಅಭಿಮಾನವನ್ನ ಕಳೆಯಲು ತ್ರಿಗುಣಾತೀತ ಪರಮೇಶ್ವರ ಅವರ ಮಧ್ಯದಲ್ಲಿ ನಿಷ್ಕಲ ಸ್ತಂಭದ ರೂಪದಲ್ಲಿ ತನ್ನ ಸ್ವರೂಪವನ್ನ ಪ್ರಕಟಗೊಳಿಸಿದ. ಜಗತ್ತಿನ ಕಲ್ಯಾಣವನ್ನ ಮಾಡುವಂತಹ ಇಚ್ಛೆಯಿಂದ ಆ ಸ್ತಂಭದಿಂದ ನಿರಾಕಾರ ಪರಮೇಶ್ವರ ಶಿವನು ತನ್ನ ಲಿಂಗ ಚಿಹ್ನೆಯ ಕಾರಣದಿಂದ ಲಿಂಗದ ಆವಿರ್ಭಾವವನ್ನ ಮಾಡ್ತಾನೆ. ಆ ಸಮಯದಿಂದ ಲೋಕದಲ್ಲಿ ಪರಮೇಶ್ವರ ಶಂಕರನ ನಿರ್ಗುಣ ಲಿಂಗ ರೂಪದ ಹಾಗೆಯೇ ಸಗುಣ ಮೂರ್ತಿ ರೂಪದ ಪೂಜೆಯು ಪ್ರಚಲಿತದಲ್ಲಿದೆ. ಶಿವನ ಅತಿರಿಕ್ತವಾಗಿ ಅನ್ಯ ದೇವತೆಗಳದ್ದು ಮೂರ್ತಿ ಮಾತ್ರದ ಪರಿಕಲ್ಪನೆಯಾಯಿತು. ಅವರೆಲ್ಲ ಪ್ರತಿಮೆ ರೂಪದಿಂದ ಪೂಜೆಗೊಳ್ಳಲ್ಪಟ್ಟು ನಿಯತ ಕಲ್ಯಾಣವನ್ನ ಉಂಟು ಮಾಡುವರಾದರು. ಹಾಗೆಯೇ ಶಿವನ ಲಿಂಗ ರೂಪ ಹಾಗೆಯೇ ಮೂರ್ತಿ ರೂಪಗಳು ಭೋಗ ಮೋಕ್ಷವನ್ನ ಕೊಡುವಂತಹವು ಆದವು ಎಂಬಲ್ಲಿಗೆ ಶಿವಪುರಾಣದ ವಿಘ್ನೇಶ್ವರ ಸಂಹಿತೆಯ ಶಿವಲಿಂಗದ ಮಹಿಮೆ ಹಾಗೆಯೇ ಶಿವನ ಮೂರ್ತಿ ಪೂಜೆಯ ರಹಸ್ಯ ಮತ್ತು ಮಹತ್ವ ಅನ್ನುವಂತಹ 5ನೇ ಅಧ್ಯಾಯ ಇಲ್ಲಿಗೆ ಸಂಪೂರ್ಣವಾಯಿತು. ಯಾರೆಲ್ಲ ನನ್ನ ಈ ವಿಡಿಯೋವನ್ನು ನೋಡ್ತಾ ಇದ್ದೀರೋ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಹೆಚ್ಚು ಹೆಚ್ಚು ಶೇರ್ ಮಾಡಿ. ಆಸ್ತಿಕರಿಗೆ ಸದ್ಭಕ್ತರಿಗೆ ನನ್ನ ವಿಡಿಯೋ ತಲುಪಬೇಕು ಅನ್ನುವಂಥದ್ದು ನನ್ನ ಆಶಯ. ಯಾರಾದರೂ ಹೊಸಬರು ನನ್ನ ವಿಡಿಯೋಗಳನ್ನು ನೋಡ್ತಾ ಇದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಧನ್ಯವಾದಗಳು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು.